ನಮಸ್ತೆ ಸ್ನೇಹಿತರೆ, ಪತ್ರಕರ್ತರು ಇವ್ರನ್ನ ಪ್ರಶ್ನೆ ಕೇಳ್ತಾರೆ. ಕೊನೆಯ ಕೆಲವು ಕ್ಷಣಗಳಲ್ಲಿ ಇನ್ನು ಕೆಲವು ಹೊಡೆತಗಳಿದ್ದಾಗ ನಿಮ್ಮ ಮನಸ್ಸಲ್ಲಿ ಏನಾಗ್ತಿತ್ತು ಅಂತ. ಅವ್ರ ಪ್ರಶ್ನೆಗೆ ಇವರು ಉತ್ತರ ಕೊಡ್ತಾರೆ. ನಾನು ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಭಗವದ್ಗೀತೆನ ಸಾಕಷ್ಟು ಓದಿದ್ದೀನಿ. ಆ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ಏನಾಗ್ತಿತ್ತು ಅಂದರೆ, ನೀನು ಯಾತಕ್ಕೋಸ್ಕರ ಬಂದಿದ್ಯಾ, ನಿನ್ನ ಗುರಿ ಏನು, ನಿನ್ನ ಕೆಲಸ ಏನು, ಅದರಷ್ಟನ್ನು ಮಾತ್ರ ನೀನು ಯೋಚನೆ ಮಾಡಬೇಕು ಅನ್ನೋದು ಮಾತ್ರ ಇತ್ತು. ನನ್ನ ಫೋಕಸ್ ಎಲ್ಲ ನನ್ನ ಗುರಿ ಮೇಲಿತ್ತು. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಬೋಧನೆ ಮಾಡಬೇಕಾದ್ರೆ ನಿನ್ನ ಕರ್ಮ ಏನಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಅದ್ರ ಮೇಲೆ ಮಾತ್ರ ನಿನ್ನ ಫೋಕಸ್ ಇರಬೇಕು. ನಿನ್ನ ಕರ್ಮ ನೀನು ಮಾಡು, ಪ್ರತಿಫಲ ನನಗೆ ಬಿಟ್ಬಿಡು ಅಂತ ಹೇಳ್ತಾರೆ. ಹಾಗೆ ನನ್ನ ಕರ್ಮ ನಾನು ಮಾಡಿದೆ, ಪ್ರತಿಫಲ ಇವಾಗ ನಿಮಗೆ ಗೊತ್ತಿದೆ ಅಂತ ಅವ್ರು ಇಂಟರ್ವ್ಯೂವಲ್ಲಿ ಹೇಳ್ತಾರೆ. ನೋಡಿ, ಯಾರು ಅಂತ ಇಷ್ಟೊತ್ತಾಗಲೇ ನೀವು ಗೆಸ್ ಮಾಡಿರ್ತೀರಾ. ಪ್ಯಾರಿಸ್ನಲ್ಲಿ ನಡೀತಿರುವಂತಹ 2024 ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಪದಕ ಗೆದ್ದುಕೊಟ್ಟಂಥವರು ಮತ್ತು ಶೂಟಿಂಗ್ನಲ್ಲಿ ಮೊದಲ ಪದಕ ಗೆದ್ದ ಭಾರತೀಯ ಹೆಮ್ಮೆಯ ಮಹಿಳೆ ಮನು ಭಾಕರ್. ಇವರಿಗೆ ಭಾರತೀಯರ ಎಲ್ಲರ ಕಡೆಯಿಂದ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಒಲಿಂಪಿಕ್ಸಲ್ಲಿ ಪದಕ ಗೆದ್ದಂತಹ ಮನು ಭಾಕರ್ಗೆ ಭಗವದ್ಗೀತೆ ಇನ್ಸ್ಪಿರೇಷನ್ ಆಗಿದೆ. ಅಂಥದ್ರಲ್ಲಿ ನೀವು ಇನ್ನೂ ಭಗವದ್ಗೀತೆ ಓದಬೇಕಾ ಬೇಡವಾ ಈ ಕನ್ಫ್ಯೂಷನಲ್ಲೇ ಇನ್ನೂ ಕಾಲ ಕಳೀತಾ ಇದ್ದೀವಿ. ಯಾಕಿನ್ನೂ ತಡ ಮಾಡ್ತೀರಾ? ಭಗವದ್ಗೀತೆ ತಗೊಂಡು ಓದಿ. ನಿಮ್ಮ ಜೀವನದಲ್ಲಿ ಬರುವಂತಹ ಸವಾಲುಗಳೋ ಸಮಸ್ಯೆಗಳೋ ಇಲ್ಲ ಈ ಥರ ಆಟಗಳಲ್ಲಿ ನೀವು ಪದಕ ಗೆಲ್ಲಿ. ಹರೇ ಕೃಷ್ಣ. शक दे